26 ಮಂದಿಯ ಭೀಕರ ಸಾವಿಗೆ ಕಾರಣವಾಗಿದ್ದ ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋ ಬಿಡುಗಡೆಯಾಗಿದೆ. ಪ್ರವಾಸಿಗನೊಬ್ಬ ಜಿಪ್ಲೈನ್ನಲ್ಲಿ ಹೋಗುವಾಗ ಕೆಳಗಡೆ ಉಗ್ರರು ದಾಳಿಯನ್ನು ಆರಂಭ ಮಾಡಿದ್ದಾರೆ. ಈ ವೇಳೆ ಗುಂಡಿನ ಸದ್ದು ಮೊಳಗಿದ್ರೂ ರೋಪ್ ಕ್ರಾಸಿಂಗ್ ವೇಳೆ ಕಿರುಚುತ್ತಾ ಇದ್ದ ಪ್ರವಾಸಿಗನಿಗೆ ಅದು ಕೇಳಿಸಿಲ್ಲ. ಗುಜರಾತ್ ಮೂಲದ ಪ್ರವಾಸಿಗ ಮಾಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಜಿಪ್ಲೈನ್ ಆಪರೇಟರ್ ಮೇಲೆ ಇದೀಗ ಅನುಮಾನ ವ್ಯಕ್ತವಾಗ್ತದೆ. ಜಿಪ್ಲೈನ್ನಲ್ಲಿ ಪ್ರವಾಸಿಗನನ್ನ ಬಿಡುವಾಗ ಗುಂಡಿನ ಸದ್ದು ಆಪರೇಟರ್ಗೆ ಕೇಳಿಸಿದೆ. ಈ ವೇಳೆ ಜಿಪ್ಲೈನ್ ಆಪರೇಟರ್ ಅಲ್ಲಾಹು ಅಕ್ಬರ್ ಅಂತ ಹೇಳಿದ್ದು ವಿಡಿಯೋದಲ್ಲಿ ಸರಿಯಾಗಿದೆ. ಸದ್ಯ ಜಿಪ್ಲೈನ್ ಆಪರೇಟರ್ನನ್ನ ವಶಕ್ಕೆ ಪಡೆದಿರುವಂತಹ ಎನ್ಐಎ ವಿಚಾರಣೆಯನ್ನ ಮಾಡ್ತಾ ಇದೆ. Allahu Akbar, Allahu Akbar, Allahu Akbar. ಭಾರತ ಯುದ್ಧ ಘೋಷಿಸುವಂತ ಸಾಧ್ಯತೆ ಇರೋದರಿಂದ ಪಾಕಿಸ್ತಾನವು ದೇಶದ ದಕ್ಷಿಣ ವಲಯದಲ್ಲಿ ಚೀನಾದ J-10 ಮತ್ತು JF-17 ಮಾದರಿಗಳು ಹಾಗೂ F-16ಗಳನ್ನು ಒಳಗೊಂಡಂತೆ ಹಲವಾರು ಸುಧಾರಿತ ಫೈಟರ್ ಜೆಟ್ಗಳನ್ನು ನಿಯೋಜನೆ ಮಾಡಿದೆ. ಪಾಕಿಸ್ತಾನವು ತನ್ನ ಪ್ರಮುಖ ಜೀವನಾಡಿ ಅಂತ ಪರಿಗಣಿಸುವ ಕರಾಚಿ ಬಂದರು ಸೇರಿದಂತೆ ಪ್ರಮುಖ ಕಾರ್ಯತಂತ್ರದ ಸ್ಥಳಗಳ ಮೇಲೆ ಸಂಭವನೀಯ ದಾಳಿಯ ನಿರೀಕ್ಷೆಯಲ್ಲಿ ಈ ಕ್ರಮವನ್ನು ಕೈಗೊಂಡಿದೆ. ಪಾಕಿಸ್ತಾನವು ಗಡಿಯಲ್ಲಿ ಸೈನಿಕರ ಚಲನೆಯನ್ನು ಹೆಚ್ಚಿಸಿದೆ. ರಕ್ಷಣಾತ್ಮಕ ಸ್ಥಾನಗಳನ್ನು ಬಲಪಡಿಸಲು ಮಿಲಿಟರಿ ಟ್ರಕ್ಗಳನ್ನು ಇರಿಸಿದೆ. ಇದು ಭಾರತದ ಮಿಲಿಟರಿ ಕ್ರಮಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ಸೂಚಿಸುತ್ತೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಖಂಡಿಸುವ ನಿರ್ಣಯವನ್ನ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 26 ಮಂದಿಗೆ ಅಧಿವೇಶನದಲ್ಲಿ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಗೌರವ ಸಂತಾಪ ಸೂಚಿಸಲಾಯಿತು. ಈ ವೇಳೆ ಮಾತನಾಡಿದ ಸಿಎಂ ಒಮರ್ ಅಬ್ದುಲ್ಲಾ ಪಹಲ್ಗಾಮ್ನ ದಾಳಿಯನ್ನ ಖಂಡಿಸಿದ್ದಾರೆ. ಪ್ರವಾಸಿಗರಿಗೆ ಸುರಕ್ಷತೆ ಭದ್ರತೆ ಒದಗಿಸುವಲ್ಲಿ ವಿಫಲವಾಗಿದ್ದೇವೆ ಅಂತ ಒಪ್ಪಿಕೊಂಡರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಸುಮಾರು 40 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಉಗ್ರರ ದಾಳಿ ಬಳಿಕ ನಡೆದಂತಹ ಮೊದಲ ಸಭೆ ಇದು. ಉಗ್ರರ ಆಪರೇಷನ್ ಬಗ್ಗೆ, ಗಡಿಯಲ್ಲಿ ಬಂದೋಬಸ್ತ್ ಬಗ್ಗೆ ರಾಜನಾಥ್ ಸಿಂಗ್ ಮೋದಿಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇನಾ ಮುಖ್ಯಸ್ಥರ ಜೊತೆ ಉನ್ನತ ಮಟ್ಟದ ಸಭೆಯನ್ನ ನಡೆಸಿದ್ದಾರೆ. ಭಾರತೀಯ ಸಶಸ್ತ್ರ ಪಡೆಗಳ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಅನಿಲ್ ಚೌಹಾಣ್ ಜೊತೆ ರಾಜನಾಥ್ ಸಿಂಗ್ ತಮ್ಮ ನಿವಾಸದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಮೂರೂ ಸೇನೆಗಳ ಸಾಮರ್ಥ್ಯದ ಬಗ್ಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚರ್ಚೆಯನ್ನು ನಡೆಸಿ ಪಾಕಿಸ್ತಾನದ ವಿರುದ್ಧ ಸೇನೆ ಯಾವ ರೀತಿ ಸಿದ್ಧವಾಗಿದೆ ಎಂಬ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎನ್ನಲಾಗಿದೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯನ್ನ ಖಂಡಿಸಿ ತುಮಕೂರು ತಿಪಟೂರು ನಗರದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು. ತಿಪಟೂರು ನಗರ ಬಂದ್ ಮಾಡಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ನಗರಸಭಾ ಕಚೇರಿ ವೃತ್ತದಲ್ಲಿ ಪಾಕಿಸ್ತಾನದ ವಿರುದ್ಧ ಧಿಕ್ಕಾರ ಕೂಗಿ ಪಾಕ್ ಧ್ವಜ ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಬಿಸಿ ನಾಗೇಶ್, ಬಿಜೆಪಿ ಮುಖಂಡ ಲೋಕೇಶ್ವರ್, ಜೆಡಿಎಸ್ ಮುಖಂಡ ಶಾಂತಕುಮಾರ್ ಸೇರಿದಂತೆ ನೂರಾರು ಜನರು ಭಾಗಿಯಾಗಿದ್ರು. ಇನ್ನು ಚಿಕ್ಕಮಗಳೂರಲ್ಲೂ ಭಯೋತ್ಪಾದನೆ ವಿರುದ್ಧ ಮುಸ್ಲಿಂ ಸಮುದಾಯ ಸಿಡಿದೆದ್ದಿತ್ತು. ಚಿಕ್ಕಮಗಳೂರು ನಗರದಲ್ಲಿ ಟಾರ್ಚ್ ಮಾರ್ಚ್ ಮಾಡಿ ಸಾವಿರಾರು ಮುಸ್ಲಿಮರು ಪ್ರತಿಭಟನೆ ಮಾಡಿದರು. ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ದೇಶದಲ್ಲಿ ಭಯೋತ್ಪಾದನೆಯನ್ನು ಮಟ್ಟ ಹಾಕುವಂತೆ ಆಗ್ರಹ ಮಾಡಿದರು.
ಪಾಕಿಸ್ತಾನದಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಟ್ರೆ ಅದು ನಮ್ಮ ಸಿಎಂಗೆ ಸಿಗುತ್ತೆ ಅಂತ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಸಮೃದ್ಧಿ ಮಂಜುನಾಥ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು. ಯಾವ ನಿಗ್ರಿ ಬೇಕು ಜಾತಿ ಗಣತಿ, ಕಾಶ್ಮೀರದಲ್ಲಿ ನರಮೇಧ ಆಗ್ತಾ ಇದೆ, ಶಾಸಕರೋ ಅವರ ಪತ್ನಿಯೋ ಸಚಿವರ ಪತ್ನಿ ಮಕ್ಕಳೋ ಸತ್ತಿದ್ರೆ ಅದರ ನೋವು ಅರ್ಥವಾಗುತ್ತೆ. ಪಾಕಿಸ್ತಾನದ ಮೇಲೆ ಯುದ್ಧ ಆಗ್ಲೇಬೇಕು, ಆಗಲೇ ಅವರ ಕೀಟಲೆ ನಿಲ್ಲೋದು. ಸಿಎಂ ಸಿದ್ದರಾಮಯ್ಯ ಒಂದು ಸಮಾಜವನ್ನ ಮೆಚ್ಚಿಸುವ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಗುಡುಗಿದ್ರು. ಇನ್ನು ಕೋಲಾರ ಉಸ್ತುವಾರಿ ಮಂತ್ರಿ ಭೈರತಿ ಸುರೇಶ್ ವಿರುದ್ಧವೂ ಕೂಡ ಸಮೃದ್ಧಿ ಮಂಜುನಾಥ್ ಕಿಡಿಕಾರಿದ್ರು. ಭೈರತಿ ಸುರೇಶ್ ಬದುಕಿದ್ದಾರ, ಶಾಸಕರಾಗಿ ಸಾಕಾಗಿದೆ, 3 ವರ್ಷ ಯಾವಾಗ ಮುಗಿಯುತ್ತೋ ಅಂತ ಕಾಯ್ತಿದ್ದೇನೆ, ಕುಡಿಯಲಿಕ್ಕೆ ನೀರಿಲ್ಲ, ಗಂಜಿ ಇಲ್ಲ, ಈ ರಾಜಕೀಯ ಮಾಡಲು ಬಂದಿದ್ದೇವಾ ಅನ್ನಿಸ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ದಬ್ಬಾಳಿಕೆ ಮಿತಿ ಮೀರಿದೆ. ಕೋಲಾರ ಉಸ್ತುವಾರಿ ಸಚಿವರು ಬದುಕಿದ್ದಾರಾ? ಎಲ್ಲಾ ಕಡೆ ಸೇಲ್ ಅಷ್ಟೇ ಅಂತ ವಾಗ್ದಾಳಿ ನಡೆಸಿದ್ರು. ಪಾಕಿಸ್ತಾನದ ವಿರುದ್ಧ ಯುದ್ಧದ ಅಗತ್ಯವಿಲ್ಲ ಎಂದಿದ್ದ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಸಂಸದ ಸುನಿಲ್ ಬೋಸ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಮಾತನಾಡಿ, ಉಕ್ರೇನ್ ಯುದ್ಧದಲ್ಲಿ ಅಮಾಯಕರು ಸತ್ರು, ಯುದ್ಧವೇ ಪರಿಹಾರ ಅಲ್ಲ, ಅದು ಕೊನೆಯ ಅಸ್ತ್ರ, ಅನಿವಾರ್ಯವಾದರೆ ಮಾತ್ರ ಯುದ್ಧ ಮಾಡಬೇಕು. ಪಹಲ್ಗಾಮ್ ದಾಳಿ ಘಟನೆಯ ಹಿಂದೆ ಕೇಂದ್ರ ಗುಪ್ತಚರ ಇಲಾಖೆಯ ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಅಗತ್ಯ ವಸ್ತುಗಳ ದರ ಏರಿಕೆ ನಿರ್ಣಯ ವಾಪಸ್ ಪಡೆಯುವಂತೆ ಪ್ರಧಾನಿಗೆ ಕಾಂಗ್ರೆಸ್ ನಾಯಕರು ಪತ್ರ ಬರೆದಿದ್ದಾರೆ. ಅಡುಗೆ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್, ಟೋಲ್ ದರ ಏರಿಕೆ, ಜಿಎಸ್ಟಿ ತೆರಿಗೆ ಮತ್ತಿತರ ದರ ಏರಿಕೆಯನ್ನ ಹಿಂಪಡೆಯಬೇಕು ಅಂತ ಪತ್ರದಲ್ಲಿ ಬರೆಯಲಾಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದು ಬೆಲೆ ಇಳಿಕೆಗೆ ಮನವಿ ಮಾಡಿದ್ದಾರೆ. ಸಚಿವರು, ಸಂಸದರು, ಶಾಸಕರು, ಕೆಪಿಸಿಸಿ ಪದಾಧಿಕಾರಿಗಳು, ಮುಖಂಡರು ಪತ್ರಕ್ಕೆ ಸಹಿ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅತ್ಯಾಚಾರ ಮತ್ತು ಎನ್ಕೌಂಟರ್ ಪ್ರಕರಣದ ಹಿನ್ನೆಲೆಯಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಹುಬ್ಬಳ್ಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ಕೊಲೆಯಾದ ಬಾಲಕಿ ಮನೆಗೆ ಭೇಟಿ ನೀಡಿದ ಮಾನವ ಹಕ್ಕುಗಳ ಆಯೋಗ ಮಾಹಿತಿಯನ್ನು ಪಡೆದಿದೆ. ಇನ್ನು ಭೇಟಿ ಬಳಿಕ ಮಾತನಾಡಿದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್, ಎನ್ಕೌಂಟರ್ ಬಗ್ಗೆ ಕಮಿಷನರ್ನಿಂದ ನಮಗೆ ರಿಪೋರ್ಟ್ ಬಂದಿತ್ತು. ಈ ಹಿನ್ನೆಲೆ ಮಾನವ ಹಕ್ಕುಗಳ ಆಯೋಗದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡಿದ್ದೇವೆ. 2 ತಿಂಗಳಲ್ಲಿ ವಿಚಾರಣೆ ಮುಗಿಯಲಿದೆ ಅಂತ ಹೇಳಿದರು. ನಮಗೆ ಬಂದ ರಿಪೋರ್ಟ್ ಬಂದಿತ್ತು. ಪೊಲೀಸ್ ಕಮಿಷನರ್ ಅವರು ಒಂದು ರಿಪೋರ್ಟನ್ನು ಕಳಿಸಿದರು. ಆ ರಿಪೋರ್ಟಿನ ಆಧಾರದಲ್ಲಿ ನಮ್ಮಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೇವೆ. ಯಾವಾಗಲೂ ಯಾವುದೇ ಎನ್ಕೌಂಟರ್ಗಳು ನಡೆದಾಗ ಅದರ ಬಗ್ಗೆ ರಿಪೋರ್ಟ್ಗಳು ಬಂದಲ್ಲಿ ಅಥವಾ ಮಾಧ್ಯಮದಲ್ಲಿ ಯಾವುದಾದ್ರು ನ್ಯೂಸ್ ಪ್ರಕಟ ಆದ ತಕ್ಷಣ ನಮ್ಮಲ್ಲಿ ಸ್ವಯಂ ಪ್ರೇರಿತ ದೂರನ್ನು, ಮಾಧ್ಯಮದಲ್ಲಿ ಪ್ರಕಟವಾದರೆ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡ್ತೇವೆ. ಪೊಲೀಸು ಆಯುಕ್ತರ ಒಂದು ವಿಶೇಷ ವರದಿಯನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಆ ವಿಶೇಷ ವರದಿಯ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಯಾವುದೇ ಎನ್ಕೌಂಟರ್ಗಳು ನಡೆದಾಗ ಆ ಎನ್ಕೌಂಟರ್ನ ಬಗ್ಗೆ ನಮ್ಮಲ್ಲಿ ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಲ್ಲಿ ದೂರು ದಾಖಲಾಗುತ್ತದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತೆರಳುವಂತ ರಸ್ತೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. 4 ಕಾರುಗಳ ಮಧ್ಯೆ ಸರಣಿ ಅಪಘಾತವಾಗಿದೆ. ಅತಿ ವೇಗವಾಗಿ ಬರ್ತಾ ಇದ್ದ ವಾಹನಗಳು ಡಿಕ್ಕಿ ಹೊಡೆಕೊಂಡಿವೆ. ಘಟನೆಯಲ್ಲಿ 4 ಕಾರುಗಳು ಸಂಪೂರ್ಣವಾಗಿ ಜಖಂಗೊಂಡಿವೆ. ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ನೆಲಮಂಗಲದಲ್ಲಿ ದಿಲೀಪ್ ಎಂಬಾತನ ಹತ್ಯೆಯಾಗಿದೆ. ಈ ಹತ್ಯೆ ಆರೋಪಿಗಳನ್ನು 18 ಗಂಟೆಯೊಳಗೆ ಅರೆಸ್ಟ್ ಮಾಡಲಾಗಿದೆ. ದಿಲೀಪ್ ಮತ್ತು ಅಮೃತ 2ನೇ ಮದುವೆಯಾಗಿದ್ರು. ನಿನ್ನೆ ಊಟಕ್ಕೆ ಅಂತ ನೆಲಮಂಗಲಕ್ಕೆ ದಿಲೀಪ್ ಬಂದಿದ್ದಾಗ ಅಪರಿಚಿತರು ದಿಲೀಪ್ ಮೇಲೆ ಅಟ್ಯಾಕ್ ಮಾಡಿ ಕಿಡ್ನಾಪ್ ಮಾಡಿ ಕೊಂದು ಶವವನ್ನ ತುಮಕೂರು ಬಳಿ ಎಸೆದಿದ್ರು. ಇನ್ನು ದಂಡುಪಾಳ್ಯ ಗ್ಯಾಂಗ್ ಅನ್ನು ಕೂಡ ಮೀರಿಸುವಂತೆ ಅತ್ಯಂತ ಕ್ರೂರವಾಗಿ ಹಿಂಸೆ ಕೊಟ್ಟು ಕೊಂದಿದ್ರು. ಚಿಕ್ಕಮಗಳೂರು ಬಳಿ ತಲೆಮರೆಸಿಕೊಂಡಿದ್ದ ಹಂತಕರನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಅಮೃತಾಳ ಸಂಬಂಧಿ ವರುಣ್ ಮತ್ತು ಸ್ನೇಹಿತರು ಅಂತ ಗೊತ್ತಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಐಷಾರಾಮಿ ಜನರನ್ನ ಗೋವಾ ಟ್ರಿಪ್ ಹೆಸರಲ್ಲಿ ಕರ್ಕೊಂಡು ಹೋಗಿ ಗ್ಯಾಂಬ್ಲಿಂಗ್ ಆಡಿಸ್ತಾ ಇದ್ದ ಯುವತಿಯರ ಗ್ಯಾಂಗ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯುವತಿಯರೇ ಈ ಗ್ಯಾಂಬ್ಲಿಂಗ್ ಗ್ಯಾಂಗ್ನ ಲೀಡರ್ಸ್. ಬೆಂಗಳೂರಿಂದ ಗೋವಾಗೆ ಹೋಗುವಂತ ಮಾರ್ಗ ಮಧ್ಯೆ ಬರ್ಡೇ ಪಾರ್ಟಿ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪಣಕ್ಕಿಟ್ಟು ಜೂಜಾಟವನ್ನು ಆಡಿಸ್ತಾ ಇದ್ರು. ಗೋವಾದ ಕೆಸಿನೋಗೆ ಕರ್ಕೊಂಡು ಹೋಗ್ತಾ ಇದ್ದ ಯುವತಿಯರು ಮಾರ್ಗ ಮಧ್ಯೆ ಓರ್ವ ಗ್ಯಾಂಬ್ಲರ್ನ ಬರ್ಡೇ ಹಿನ್ನೆಲೆಯಲ್ಲಿ ನೆಲಮಂಗಲದಲ್ಲಿ ಬಸ್ ನಿಲ್ಲಿಸಿ ಖಾಸಗಿ ರೆಸಾರ್ಟ್ ಬುಕ್ ಮಾಡಿ ರೆಸಾರ್ಟ್ನಲ್ಲಿ ಗುಂಡು ತುಂಡು ಪಾರ್ಟಿ ಮಾಡಿ ಗ್ಯಾಂಬ್ಲಿಂಗ್ ಆಡುವಾಗ ಸಿಕ್ಕಿಬಿದ್ದಿದ್ದಾರೆ. 2 ಯುವತಿಯರು ಸೇರಿದಂತೆ 20ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ.
ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಕಳ್ಳನೊಬ್ಬ ಕೈಚಳಕ ಮೆರೆದಿದ್ದಾನೆ. ಬಾರ್ ಮುಂದೆ ನಿಲ್ಲಿಸಿದ ಬೈಕ್ ಅನ್ನ ಕಳ್ಳ ಕ್ಷಣ ಮಾತ್ರದಲ್ಲೇ ಎಗರಿಸಿದ್ದಾನೆ. ಬಂಗಾರಪೇಟೆ ಎಪಿಎಂಸಿ ಮುಂಭಾಗದ ಚೌಡೇಶ್ವರಿ ಬಾರ್ ಬಳಿ ಈ ಘಟನೆ ನಡೆದಿದೆ. ಗೋಪಾಲಪ್ಪ ಎನ್ನುವವರಿಗೆ ಸೇರಿದ ಬೈಕ್ ಕಳ್ಳತನ ಮಾಡಲಾಗಿದ್ದು ಬಂಗಾರಪೇಟೆ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಪೈಲ್ಸ್ ಆಪರೇಷನ್ಗೂ ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಹಾವೇರಿ ತಾಲೂಕಿನ ರಾಣೆಬೆನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ರೋಗಿಗಳ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ವೈದ್ಯ ಡಾಕ್ಟರ್ ಪರಮೇಶಪ್ಪ ಪ್ರವೀಣ್ ಅನ್ನೋರು ರೋಗಿಗಳಿಂದ ಸುಲಿಗೆ ಮಾಡ್ತಾ ಇದ್ದಾರಂತೆ. ಒಂದು ಆಪರೇಷನ್ಗೆ 5,000 ರಿಂದ 6,000 ರೂಪಾಯಿ ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ಹಣ ಕೊಟ್ಟರೆ ಮಾತ್ರ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗ್ತಾರಂತೆ. ವೈದ್ಯರ ನಡೆ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಈ ಸ್ವತ್ತು ಉದ್ದಾರಕ್ಕಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪುರಸಭೆ ಮುಂದೆ ಮಹಿಳೆಯೊಬ್ಬರು ಪ್ರತಿಭಟನೆ ಮಾಡಿದ್ದಾರೆ. 2002ರಲ್ಲಿ ಲೇಔಟ್ನಲ್ಲಿ ಪಡೆದಂತಹ ಸೈಟ್ಗೆ ನೋಂದಣಿ ಶುಲ್ಕ ಸಹ ಪಾವತಿಸಿದ್ದೇನೆ, ಆದರೂ ಅಧಿಕಾರಿಗಳು ಈ ಸ್ವತ್ತು ಉತ್ತಾರ ಮಾಡಿಕೊಡಲು ಹಿಂದೇಟು ಹಾಕ್ತಿದ್ದಾರೆ ಅಂತ ಮಹಿಳೆ ಸಿಟ್ಟು ಹೊರಹಾಕಿದ್ರು. ಈ ಸ್ವತ್ತು ಉತ್ತಾರ ಮಾಡಿಕೊಡಿ ಇಲ್ಲ ವಿಷ ಕೊಡಿ ಅಂತ ಕಿಡಿಕಾರಿದ್ರು. ಹಾಸನದ ಸಕಲೇಶಪುರ ನಗರದಲ್ಲಿ ಸ್ಕೂಟಿಯಲ್ಲಿದ್ದ 13 ಲಕ್ಷ ಹಣವನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ. ಕುಡುಗಹಳ್ಳಿಯ ಯೋಗೇಶ್ ಮನೆಯಲ್ಲಿದ್ದ ಚಿನ್ನಾಭರಣವನ್ನು ಬ್ಯಾಂಕ್ ಆಫ್ ಬರೋಡಾ ಅಲ್ಲಿ ಗಿರವಿ ಇಟ್ಟು ಬ್ಯಾಂಕ್ನಿಂದ 13 ಲಕ್ಷ ಹಣವನ್ನು ಪಡ್ಕೊಂಡಿದ್ರು. ಆ ಹಣವನ್ನು ಸ್ಕೂಟಿಯಲ್ಲಿಟ್ಟು ಮತ್ತೊಂದು ಬ್ಯಾಂಕ್ ಕೆನರಾ ಬ್ಯಾಂಕ್ನ ಒಳಗೆ ಹೋಗಿದ್ದಾರೆ. ಈ ವೇಳೆ ಸ್ಕೂಟಿಯಲ್ಲಿದ್ದ 13 ಲಕ್ಷ ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ ಕಳ್ಳರು. ಈ ಸಂಬಂಧ ಪೊಲೀಸರಿಗೆ ಯೋಗೇಶ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಳೆದ 5-6 ದಿನಗಳಿಂದ ಕನಿಷ್ಠ ವೇತನ ಜಾರಿಗೆ ಒತ್ತಾಯಿಸಿ ವಿಕಲಚೇತನ ಕಾರ್ಯಕರ್ತರು ಮೈಸೂರಿನ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇಂದು ಪ್ರತಿಭಟನೆ ಕೈಬಿಡುವಂತೆ ಶಾಸಕರಾದ ಹರೀಶ್ ಗೌಡ, ಡಿ ರವಿಶಂಕರ್ ಹಾಗೂ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಕಾರ್ಯಕರ್ತರ ಮನವೊಲಿಕೆಗೆ ಮುಂದಾಗಿದ್ರು. ಭರವಸೆ ಈಡೇರಿಸುವ ತನಕ ಪ್ರತಿಭಟನೆ ಕೈಬಿಡಲ್ಲ ಅಂತ ವಿಶೇಷ ಚೇತನರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ತುಮಕೂರಿನಲ್ಲಿ ಗಾಳಿ ಮಳೆಯಿಂದ ಭಾರೀ ಅವಘಡ ಸಂಭವಿಸಿದೆ. ಜಿಲ್ಲಾಸ್ಪತ್ರೆಯ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ವಾಹನಗಳ ಮೇಲೆ ಮರದ ಕೊಂಬೆ ಮುರಿದು ಬಿದ್ದಿದೆ. ಗಾಳಿಗೆ ಭಾರೀ ಗಾತ್ರದ ಕೊಂಬೆಗಳು ಮುರಿದು ಬಿದ್ದ ಪರಿಣಾಮ 20ಕ್ಕೂ ಹೆಚ್ಚು ವಾಹನಗಳು ಜಖಂಗೊಂಡಿದೆ. ಇನ್ನು ಕೆಲವು ಮರಗಳು ಬುಡ ಸಮೇತ ಕಿತ್ತು ಬಂದಿದೆ. ಇನ್ನು ಪಾರ್ಕಿಂಗ್ನಲ್ಲಿದ್ದ ಖಾಸಗಿ ಆಂಬ್ಯುಲೆನ್ಸ್ಗೂ ಹಾನಿಯಾಗಿದೆ. ಕೊಪ್ಪಳ ತಾಲೂಕಿನ ಚಿಕ್ಕಬಗನಾಳ, ಲಾಚನಕೇರಿ, ಕುಣಿಕೇರಿ ಭಾಗದ ಜನರಲ್ಲಿ ಚಿರತೆ ಮತ್ತು ಕರಡಿಗಳ ಭಯ ಕಾಡ್ತಾ ಇದೆ. ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ ಚಿರತೆ ಹಾಗೂ ಕರಡಿಗಳು ಕಾಣಿಸಿಕೊಂಡಿವೆ. ಸ್ಥಳೀಯರು ಮೊಬೈಲ್ನಲ್ಲಿ ಈ ಒಂದು ದೃಶ್ಯವನ್ನ ಸೆರೆ ಹಿಡಿದಿದ್ದಾರೆ. ಕರಡಿ ಹಾಗೂ ಚಿರತೆ ಭಯದಿಂದಾಗಿ ಸಂಜೆ ಹೊತ್ತು ಹೊಲಗಳಿಗೆ ಹೋಗುವ ಜನರು ಪಂಜು ಹಿಡಿದುಕೊಂಡು ಹೋಗ್ತಿದ್ದಾರೆ. ಚಿರತೆ ಕರಡಿಗಳ ಕಾಟವನ್ನ ತಪ್ಪಿಸಿ ಅಂತ ಅರಣ್ಯಾಧಿಕಾರಿಗಳಿಗೆ ಜನ ಆಗ್ರಹಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಹಲವೆಡೆ ಕಾಡು ಹಂದಿಗಳ ಹಾವಳಿ ಮಿತಿಮೀರಿದೆ. ಮಧುವನಹಳ್ಳಿ ಗ್ರಾಮದ ಸಿದ್ದೇಶ್ ಅನ್ನೋರ ಜಮೀನಿಗೆ ದಾಳಿ ಇಟ್ಟಿರುವಂತಹ ಕಾಡು ಹಂದಿಗಳ ಹಿಂಡು 2 ಎಕರೆ ಜೋಳದ ಬೆಳೆಯನ್ನು ತಿಂದು ನಾಶಪಡಿಸಿದೆ. ಕಾಡು ಹಂದಿಗಳ ಕಾಟದ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ರೈತರು ಆರೋಪ ಮಾಡಿದ್ದಾರೆ.